ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನೀವು ಯಾವ ಸಬ್ ರಿಜಿಸ್ಟರ್ ಆಫೀಸಲ್ಲಿ ತಿಂಗಳಿಗೆ 12 ಲಕ್ಷ ರೂಪಾಯಿ ಕೊಡಬೇಕು ಹೇಳಿ ಎದುರಿಸಿ ಬರ್ಸ್ಕೊಂಡಿದ್ದಾರೆ. ವಿಜಯಪುರದ ಕಾಂಟ್ರಾಕ್ಟರ್ ವೆಂಕಟೇಶ್ ಅಂತ PUC ಫೇಲ್ ಆಗಿರೋನು ನಾನು MSc ಮಾಡಿ ಪ್ರಿಲಿಮಿನರಿ IAS ಪಾಸ್ ಮಾಡಿದ್ದೀನಿ ಅಂತ ಹೇಳೋ ಮಾತನ್ನ ಹೆಂಗೆ ನಂಬ್ತೀರಿ ನೀವು? ಅದು ದುರಾಂಕಾರದ ಪರಮಾವಧಿ ಅವೆಲ್ಲ ಮಾತಾಡೋ ಮಾತುಗಳು. ಚಿಕ್ಕಬಳ್ಳಾಪುರದಲ್ಲಿ ಲೂಟಿ ಮಾಡ್ತಾ ಇರೋದು ನಿಲ್ಲಬೇಕು. ಕ್ರಷರ್ಗಳಲ್ಲಿ ಹಿಂದಿನ ವರ್ಷ 12 ಕೋಟಿ ವಸೂಲಿ ಮಾಡಿಬಿಟ್ಟಿದ್ರು. ಅದೇನೋ ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ಬಂದು ಸ್ವಲ್ಪ ವಾಪಸ್ಸು ಕೊಡಿಸಿದ್ರು ಅಂತ ಒಂದು ಮತ್ತೆ ಅವ್ರಿಗೆ ಬೆದರಿಕೆ ಹಾಕಿ ತಮ್ಮನ್ನೇನೋ ಬಿಟ್ಕೊಂಡು ಈಗ ಮತ್ತೆ ಅದೇ ದಂಧೆ ಶುರುವಾಗಿದೆ. 1,75,00,000 ಹಾಸನದ ಒಬ್ಬ ಕಾಂಟ್ರಾಕ್ಟರ್ ಹತ್ರ ಮೊದಲೇ ದುಡ್ಡು ಕಿತ್ಕೊಂಡು ಈ ಕಾಂಟ್ರಾಕ್ಟ್ರನ್ನ ಎದುರಿಸಿ ಅವನ ಕೈಯಲ್ಲಿ ಬರ್ಸ್ಕೊಂಡವ್ರೆ, ನೀನು ನಾನು ಮಾಡೋಕ್ಕಾಗಲ್ಲ ಈ ಕೆಲಸ ಅಂತ. ಶಾಸಕನಾಗಿ 2 ವರ್ಷವಾದರೂ ಅಭಿವೃದ್ಧಿ ಶೂನ್ಯ. ರಿಜಿಸ್ಟರ್ ಕಚೇರಿ, ಕ್ರಷರ್, ಪ್ಲಾನಿಂಗ್ ಕಚೇರಿಗಳಲ್ಲಿ ಮಾಮೂಲಿಗಳಿದ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ನಂದಿ ಆಂಜನಪ್ಪ ಗರಂ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿಲ್ಲ. ಪಕ್ಷದ ಸಂಘಟನೆ ಹದಗೆಟ್ಟು ಹೋಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಹೀನಾಯ ಸೋಲಿಗೆ ನೇರವಾದ ಕಾರಣ ಶಾಸಕ ಪ್ರದೀಪ್ ಈಶ್ವರ್ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಆತನ ವಿರುದ್ಧ ಕೆಪಿಸಿಸಿ, AICC ಹಾಗೂ CM ಸಿದ್ದರಾಮಯ್ಯ ದೂರು ಸಲ್ಲಿಸಿ ಪಕ್ಷದಿಂದ ಹೊರಹಾಕುವಂತೆ ಒತ್ತಾಯ ಇರುವುದಾಗಿ ಸ್ವಪಕ್ಷದ ಶಾಸಕರ ವಿರುದ್ಧ ತಿರುಗಿ ಬಿದ್ದಿರುವ ಟೀಮ್ ಪರವಾಗಿ ನಂದಿ ಆಂಜನಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲೆಕ್ಷನ್ ಮುಂಚೆನೇ ಸುಳ್ಳು, ನನಗೆ ಅದು ಗೊತ್ತಿರಲಿಲ್ಲ. ಎಲೆಕ್ಷನ್ ಜೊತೆಲಿ ಕ್ಯಾನ್ವಾಸ್ ಹೋಗಿದ್ದೀವಿ ನಾವು, ಬಿಸಿಲಲ್ಲಿ ಉದಯ ಬಿಸಿಲು. ಇದೇ ತಿಂಗಳು ನಾನು MSc ಬಯಾಲಜಿ ಪಾಸ್ ಮಾಡಿಬಿಟ್ಟಿದ್ದೀನಿ, ನಾನು IAS ಪ್ರಿಲಿಮಿನರಿ ಪಾಸ್ ಮಾಡಿದ್ದೀನಿ, ಬಯಾಲಜಿ ಸ್ಟೂಡೆಂಟ್ಸ್ಗೆ ಲೆಕ್ಚರರ್ ಕೆಲಸ ಮಾಡ್ತಾಯಿದ್ದೀನಿ ಅಂತ ನೋಡಿದ್ರೆ ಇಲ್ಲಿ ನಾಮಿನೇಷನ್ನಲ್ಲಿ PUC ಇಷ್ಟು ಅಗಲು ಸುಳ್ಳು, ಇಂಥ ಸುಳ್ಳು ಹೇಳುವಂಥವ್ರು ಈ ಸಮಾಜದಲ್ಲಿ, ಈ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ಸರ್, ಆಮೇಲೆ ಮುಖಂಡರಿಗೆ ಅವ್ರು ಯಾರು ಗೌರವ ಕೊಡೋದಕ್ಕೆ, ಆತನಿಗೆ ಗೌರವ ಇಲ್ಲ, ಇನ್ನು ಗೌರವಸ್ಥರಿಗೆ ಗೌರವ ಕೊಡ್ತಾರಾ? ನನಗೆ ಗೌರವ ಸಂಸ್ಕಾರ ಇಲ್ಲದೆ ಇದ್ದರೆ ನಾನು ನಿಮಗೆ ಎಲ್ಲಿ ಗೌರವ ಕೊಡೋಕ್ಕೆ ಬರ್ತದೆ? ಅದು ದುರಾಂಕಾರದ ಪರಮಾವಧಿ ಅವೆಲ್ಲ ಮಾತಾಡೋ ಮಾತುಗಳು. ನಮಗೆ ಅಂಥ ದುರಾಂಕಾರ ಬೇಡ. ನಾವು ಜನ ಸರ್ಕಾರ ಕೊಟ್ಟಿದ್ದಾರೆ, ಓಟ್ ಕೊಟ್ಟಿದ್ದಾರೆ. ಓಟ್ ಕೊಡೋದಕ್ಕೆ ಕಾರಣಕರ್ತರು ನಾವುಗಳು, ಇಲ್ಲಿರ್ತಕ್ಕಂಥವರೆಲ್ಲ ನಮ್ಮ ಜೊತೆಗೆ ಇಲ್ಲಿ 100 ಜನ ತಾಲೂಕಲ್ಲಿ ಲೀಡರ್ಗಳು ಓಡಾಡಿ ಕಷ್ಟಪಟ್ಟಿದ್ದಾರೆ. ಪಂಚಾಯತಿ ಲೆವೆಲಲ್ಲಿ ಅವ್ರ ಊರುಗಳಲ್ಲಿ ಅವ್ರ ಕೆಲಸ ಆಗಬೇಕು. ಇಲ್ಲಾಂದರೆ ಇವರು ಹುಡ್ಕೊಂಡು ಬೆಂಗಳೂರಲ್ಲೆಲ್ಲೋ ರಾಜರಾಜೇಶ್ವರಿನವ್ರಿಗೆ ಹೋಗೋಕ್ಕಾಗಲ್ಲ. ಆ ಊರಲ್ಲಿ ನಿನ್ನ ಮಾತು ಕೇಳಿ ಓಟ್ ಹಾಕಿದೀಯಾ, ನಾವು ಹಾಕಿದ್ದೀವಿ ಅಂತ, ನಮ್ಗೆ ಇಂಥ ರಸ್ತೆ ಆಗಿಲ್ಲ, ಇಂಥ ಸ್ಕೂಲ್ ಕೆಲಸ ಇದೆ, ಇದಿದೆ, ಇದನ್ನು ಮಾಡಪ್ಪ ನೀನು ಅಂತ ಆ ಮುಖಂಡರನ್ನ ನಮ್ಮನ್ನು ಕತ್ತಿನ ಪಟ್ಟಿ ಹೇಳ್ಕೊಂಡು ಕೇಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಈ ಸತ್ಯನ ಅಸತ್ಯ ಅನ್ನೋದು ತಾವೇ ಹೇಳಿ. ಲೀಡರ್ಗಳ ಬೇಡ, ನಾವು ನೇರವಾಗಿ ಮತದಾರರ ಮನೆಗೆ ಭೇಟಿ ಕೊಟ್ಟು ಅವರ ವಿಶ್ವಾಸ ಗಳಿಸಿ ಓಟು ಪಡೆಯುತ್ತೇವೆಂದು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಪಕ್ಷದಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿದೆ. ಈತ ಗೆದ್ದಾಗಿಂದ ಯಾವ ಲೀಡರ್ಗಳನ್ನು ಗಣನೆಗೆ ತೆಗೆದುಕೊಂಡಿಲ್ಲ, ಪಕ್ಷದ ಸಂಘಟನೆಗೆ ತಲೆಕೆಡಿಸಿಕೊಂಡಿಲ್ಲ, ಯಾವ ಹಿರಿಯರಿಗೂ ಮರ್ಯಾದೆ ಕೊಡುತ್ತಿಲ್ಲ, ಎಲ್ಲರನ್ನ ಕಡೆಗಣಿಸುತ್ತಿದ್ದಾರೆ, ಅಭಿವೃದ್ಧಿ ಕೆಲಸ ದುಡ್ಡು ಮಾಡುವುದರಲ್ಲಿ ಮಗ್ನರಾಗಿದ್ದಾರೆಂದು ಕಾಂಗ್ರೆಸ್ ಪಕ್ಷದ ಬಹುತೇಕ ಮುಖಂಡರು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೊಡೆ ತಟ್ಟುತ್ತಿದ್ದಾರೆ. ಈಗಾಗಲೇ ಶಾಸಕರ ವಿರುದ್ಧ 3 ಸಭೆಗಳನ್ನು ನಡೆಸಿದ್ದಾರೆ. ನಾಳೆ ರಾಜ್ಯ ಸರ್ಕಾರದ 2 ವರ್ಷಗಳ ಸಾಧನೆ ಕಾರ್ಯಕ್ರಮ ಮುಗಿದ ನಂತರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಕಾರ್ಯವೈಖರಿ, ಆತನ ನಿರ್ಲಕ್ಷ್ಯತನ ವಿರೋಧಿಸಿ ಪಕ್ಷದ ಹೈಕಮಾಂಡ್ಗೆ ದೂರು ಸಲ್ಲಿಸಲು ಭಿನ್ನರು ಮುಂದಾಗಿದ್ದಾರೆ. ಹೇಳುತ್ತಲ್ಲ, ಬರುತ್ತೆ. ಈಗ ಮುಖ್ಯಮಂತ್ರಿ ಇವ್ರು 4 ಜನನ ಮೀಟ್ ಮಾಡಿ ತಿಳಿಸಿ ಅವರು ಇದನ್ನು ಸರಿಪಡಿಸೋ ಕೆಲಸ ಅವರೇ ಮಾಡಬೇಕಾಗಿರೋದು. ಅವ್ರು ಏನು ಡೈರೆಕ್ಷನ್ ಕೊಡ್ತಾರೋ ಅದ್ರ ಮೇಲೆ ಈಗ ಪಕ್ಷ ಅಳಿಯುವನ ಆ ಪ್ರಶ್ನೆ. ಯಾರು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥವ್ರು ಇಲ್ಲ ಇಲ್ಲಿ. ಏನೋ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಜನ ಪಕ್ಷಕ್ಕೆ ದುಡ್ದಿರೋರಿಗೆ ಸಣ್ಣ ಪುಟ್ಟ ಎಲೆಕ್ಷನ್ಗಳಲ್ಲಿ ಗೆಲ್ಲಿಸ್ಬೇಕು. ಅದು ಇದು ಹೊಂದಾಣಿಕೆ ಅಂದರೆ ಏನು ಲವ್ ಮಾಡಿ ಗಂಡ ಹೆಂಡತಿ ವ್ಯವಹಾರನ? ಅದೇನಿಲ್ವಲ್ಲ. ದೇಶದ ರಾಜ್ಯ ತಾಲೂಕು ಅಭಿವೃದ್ಧಿ ಮಾಡೋ ಕೆಲಸ ರಾಜಕೀಯ ಪಕ್ಷದ ಕೆಲಸ. ಇತ್ತೀಚೆಗೆ ತೋಟದ ಮನೆಯೊಂದರಲ್ಲಿ ರಹಸ್ಯ ಸಭೆ ನಡೆಸಿದ ಭಿನ್ನರು ಹೈಕಮಾಂಡ್ಗೆ ದೂರು ಸಲ್ಲಿಸುವ ತೀರ್ಮಾನ ಮಾಡಿದ್ದಾರೆ.
ರೆಬೆಲ್ ನಾಯಕರಲ್ಲಿ ಒಬ್ಬರಾದ ನಂದಿ ಎಂ ಆಂಜನಪ್ಪ ಖಾಸಗಿ ಅತಿಥಿ ಗೃಹದಲ್ಲಿ ಮಾತನಾಡಿ, ಪ್ರದೀಪ್ ಈಶ್ವರ್ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಸರ್ಕಾರದಿಂದ ಅನುದಾನ ಮಂಜೂರಾಗುವ ಮೊದಲೇ ಗುದ್ದಲಿ ಪೂಜೆ ನೆರವೇರಿಸಿಬಿಡುತ್ತಾರೆ. ನಾಯಕರಿಲ್ಲದೆ ಯಾವುದೇ ಶಾಸಕರು ಗೆಲ್ಲಲು ಸಾಧ್ಯವಿಲ್ಲ. ಅದನ್ನು ಮರೆತ ಪ್ರದೀಪ್ ಪಕ್ಷದ ಯಾವ ಹಿರಿಯರಿಗೂ ಗೌರವ ಕೊಡುತ್ತಿಲ್ಲ. ಈತನು ಓದಿರುವುದು ಕೇವಲ PUC ಮಾತ್ರ. ಆದರೆ ಈತ ಬಾಯಿ ಬಿಟ್ಟರೆ ನಾನು ಮೆಡಿಕಲ್ ಮೇಸ್ಟ್ರು, ನಾನು ಮೆಡಿಕಲ್ ಪ್ರಿಲಿಮಿನರಿ ಬರೆಯುತ್ತಿದ್ದೇನೆ ಎಂದು ಸುಳ್ಳು ಹೇಳಿ ಕ್ಷೇತ್ರ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ತನ್ನನ್ನು ಕ್ಷೇತ್ರದಾದ್ಯಂತ ಓಡಾಡಿಸಿ ಲಂಚ ವಸೂಲಿಗೆ ಇಳಿದಿದ್ದಾನೆ. ಕರ್ಕೋಪ ಲೀಡರ್ ಇದು ಅಂತ ಹೇಳ್ತಾ ಇಲ್ಲ ನಾವು. ಅವ್ನು ಕರ್ಕೊಂಡು ಯಾರು ಹೋಗೋರೇ ಇಲ್ಲವಲ್ಲ ಲೀಡರ್ಗಳೀಗ. ಆತನ ಬಿಹೇವಿಯರ್ ನೋಡಿ ಹೋಗೋರು ಯಾರೂ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಲೂಟಿ ಮಾಡ್ತಾ ಇರೋದು ನಿಲ್ಲಬೇಕು. ನೀವು ಯಾವ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ತಿಂಗಳಿಗೆ 12 ಲಕ್ಷ ರೂಪಾಯಿ ಕೊಡಬೇಕು ಶಾಸಕರಿಗೆ. ಮತ್ತು ಕ್ರಷರ್ಗಳಲ್ಲಿ ಹಿಂದಿನ ವರ್ಷ 12 ಕೋಟಿ ವಸೂಲಿ ಮಾಡಿಬಿಟ್ಟಿದ್ರು. ಅದೇನೋ ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ಬಂದು ಸ್ವಲ್ಪ ವಾಪಸ್ಸು ಕೊಡಿಸಿದ್ರು ಅಂತ ಒಂದು ಗೊತ್ತಾಯಿತು. ಮತ್ತೆ ಅವ್ರಿಗೆ ಎದಕ್ಕೆ ಬೆದರಿಕೆ ಹಾಕಿ ತಮ್ಮನ್ನೇನೋ ಬಿಟ್ಕೊಂಡು ಈಗ ಮತ್ತೆ ಅದೇ ದಂಧೆ ಶುರುವಾಗಿದೆ. ಇನ್ನು ಉಳಿದಿರತಕ್ಕಂಥದ್ದು ಟೌನ್ ಪ್ಲಾನಿಂಗಲ್ಲಿ ಪಾಪ ಕೇಶವ ರೆಡ್ಡಿ ಅಮಾಯಕನ ನಾಮಕೆ ವಾಸ್ತೆ ಕೊಂಡಿಸ್ಬಿಟ್ಟು ಇವನೇ ಎಲ್ಲ ಈತಾನೆ. ಆತ ಶಾಸಕನಾಗುವ ಮೊದಲೇ ನಿಮೋದಕ್ಕೆ ಸಿಕ್ಕಿದ್ದ ಕಟ್ಟಡ ರಸ್ತೆಗೆ ಅಡಿಗಲ್ಲು ಹಾಕುತ್ತಿದ್ದಾನೆ. ಈತ ನನ್ನ ಪಕ್ಷದಿಂದ ಹೊರಗೆ ಹಾಕುವವರೆಗೂ ಇಲ್ಲಿ ಪಕ್ಷ ಬೆಳವಣಿಗೆ ಆಗೋಲ್ಲ ಎಂದು ಹೈಕಮಾಂಡ್ ದೂರು ಸಲ್ಲಿಸಲು ಮೊನ್ನೆ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಶಾಸಕರ ವಿರುದ್ಧ ಕಿಡಿಕಾರಿದರು. ಈ ವೇಳೆ ಮಾಜಿ ಶಾಸಕ SM ಮುನಿಯಪ್ಪ, ನಗರಸಭೆ ಸದಸ್ಯ ಮಿಲ್ಟನ್ ವೆಂಕಟೇಶ್, ಭರಣಿ ವೆಂಕಟೇಶ್, ಮಂಚನಬಲೆ ಪ್ರಕಾಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನೀವು ಯಾವ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ತಿಂಗಳಿಗೆ 12 ಲಕ್ಷ ರೂಪಾಯಿ ಕೊಡಬೇಕು ಹೇಳಿ ಎದುರಿಸಿ ಬರ್ಸ್ಕೊಂಡಿದ್ದಾರೆ. ವಿಜಯಪುರದ ಕಾಂಟ್ರಾಕ್ಟರ್ ವೆಂಕಟೇಶ್ ಅಂತ PUC ಫೇಲ್ ಆಗಿರೋನು ನಾನು MSc ಮಾಡಿ ಪ್ರಿಲಿಮಿನರಿ IAS ಪಾಸ್ ಮಾಡಿದ್ದೀನಿ ಅಂತ ಹೇಳೋ ಮಾತನ್ನ ಹೆಂಗೆ ನಂಬ್ತೀರಿ ನೀವು? ಅದು ದುರಾಂಕಾರದ ಪರಮಾವಧಿ ಅವೆಲ್ಲ ಮಾತಾಡೋ ಮಾತುಗಳು. ಚಿಕ್ಕಬಳ್ಳಾಪುರದಲ್ಲಿ ಲೂಟಿ ಮಾಡ್ತಾ ಇರೋದು ನಿಲ್ಲಬೇಕು. ಕ್ರಷರ್ಗಳಲ್ಲಿ ಹಿಂದಿನ ವರ್ಷ 12 ಕೋಟಿ ವಸೂಲಿ ಮಾಡಿಬಿಟ್ಟಿದ್ರು. ಅದೇನೋ ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ಬಂದು ಸ್ವಲ್ಪ ವಾಪಸ್ಸು ಕೊಡಿಸಿದ್ರು ಅಂತ ಒಂದು ಮತ್ತೆ ಅವ್ರಿಗೆ ಎದಕ್ಕೆ ಬೆದರಿಕೆ ಹಾಕಿ ತಮ್ಮನ್ನೇನೋ ಬಿಟ್ಕೊಂಡು ಈಗ ಮತ್ತೆ ಅದೇ ದಂಧೆ ಶುರುವಾಗಿದೆ. 1,75,00,000 ಹಾಸನದ ಒಬ್ಬ ಕಾಂಟ್ರಾಕ್ಟರ್ ಹತ್ರ ಮೊದಲೇ ದುಡ್ಡು ಕಿತ್ಕೊಂಡು ಈ ಕಾಂಟ್ರಾಕ್ಟ್ರನ್ನ ಎದುರಿಸಿ ಅವನ ಕೈಯಲ್ಲಿ ಬರ್ಸ್ಕೊಂಡವ್ರೆ, ನೀನು ನಾನು ಮಾಡೋಕ್ಕಾಗಲ್ಲ ಈ ಕೆಲಸ